ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ದಸರಾ ರಜಾ ಕೊಟ್ಟಿರೋದಕ್ಕೆ ನಾವೆಲ್ಲರೂ ಊರಿಗೆ ಹೊಂಟಿದ್ವಿ. ನೋಡ್ರಿ ಲಗೇಜ್ ಹೆಂಗೆ ತಗೊಂಡು ನೋಡ್ರಿ ಬರೀ ಒಂದೇ ದಿನಕ್ಕೆ ರೀ. ಇಂಥ ಮಳೆ ನಮ್ಗೆ ಊರಿಗೆ ಹೋಗೋದು ಒಂದೇ ದಿನ ಈಗ ನೋಡ್ರಿ. ನಾನು ನೋಡಕ್ಕೆ ಹೋಗ್ಬೇಡ್ರಿ, ತೋರಿಸ್ರಿ ತೋರಿಸ್ಬೇಡ್ರಿ. ಈಗ ನೋಡ್ರಿ ನಮ್ಮ ಎಲ್ರಿಗಿಂತ ದೂರ ಇರೋ ಊರಿಗೆ ನಾನು ಇಬ್ರು ಈಗಿಂತ 15 ಕಿಲೋಮೀಟರ್ ಮುಂದೆ ನಾನು. ಎಷ್ಟು ಅವರ್ ಬೇಕು ನೀವು ಹೋಗಕ್ಕೆ? 3 hours. ಇದು ನನಗೂ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಹೋಗಕ್ಕೆ. ಬಟ್ ಇವ್ರಿಬ್ರು ನೋಡ್ರಿ ಭಾಳ ಕಷ್ಟ ಐತಿ ಪಾಪ ಹುಡುಗಿಯರ್ದು. ಏನು ಮಾಡೋದು, ಇಷ್ಟು ದೂರ ಕಷ್ಟನ ಇಷ್ಟಪಟ್ಕೊಂಡು ಹೋಗ್ತೇವೆ ನಾವು, ಎಂಜಾಯ್ ಮಾಡ್ತೀವಿ ನಾವು. ವಾಪಸ್ ಬರೋವಾಗ ಅಷ್ಟು 3 ತಾಸು ಆಯ್ತು ಅಂತ ಗೊತ್ತಿದ್ರೆ ಧಾರವಾಡ ಮಸ್ತಿ ಹೊಡೋದಕ್ಕೆ. ನೋಡ್ರಿ ಹೆಂಗಿರುತ್ತೆ ನಮ್ಮ ಜರ್ನಿ ಅಂತ ನೋಡೋಣ ಇವತ್ತು. ಈ ಟೈಮಲ್ಲಿ ಬಸ್ ಎಷ್ಟು ಗದ್ದಲ ಇತ್ತು ಅಂದ್ರೆ ಈ ಟೈಮಲ್ಲಿ ಸ್ಕೂಲ್ ಹುಡುಗರು ಹೋಗ್ತಾರೆ ಮತ್ತು ಜನ ದಸರಾ ರಜೆ ಸಂಬಂಧ ಜನನು ಎಲ್ಲ ಹೋಗ್ತಿದ್ರು. ಭಾಳ ಅಂದರೆ ಭಾಳ ಗದ್ದಲ ಇತ್ತು. ವೆದರ್ ಎಷ್ಟು ಚಂದ ಐತಿ. ಅದರಲ್ಲೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ವರೆಗಂತೂ ಹೋದ್ವಿ. ಬಸ್ಸಿಗೆ ವೇಟ್ ಮಾಡ್ತಾ ಮಾಡ್ತಾ ನನಗಂತೂ ತುಂಬ ಹಸಿವಾಗಿತ್ತು. ನೋಡ್ರಿ ಎಷ್ಟು ಗದ್ದಲ ಐತಿ ಹುಬ್ಬಳ್ಳಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡ್ತೀನಿ ಎಷ್ಟು ಜನ ಅಂದರೆ ಫುಲ್ ಬಸ್ ಸ್ಟ್ಯಾಂಡ್ ಎಲ್ಲ ತುಂಬಿತ್ತು. ಎಸ್ಪೆಷಲಿ ನಮ್ಮೂರಿಗೆ ಹೋಗೋ ಬಸ್ ಅಂತೂ ಇನ್ನೂ ರಶ್ ಇತ್ತು. ಹಸಿವಾಗಿದ್ದಕ್ಕೆ ಬಸ್ ಸ್ಟ್ಯಾಂಡ್ ಅಂತ ನೋಡಿಲ್ಲ, ಅಲ್ಲೇ ಸ್ಟಾರ್ಟ್ ಮಾಡ್ದೆ ತಿನ್ನಕ್ಕೆ. ಭಾಳ ಅಂದರೆ ಭಾಳ ಹೊಟ್ಟೆ ಹಸಿವಾಗಿತ್ತು. ಬಸ್ ಭಾಳ ರಶ್ ಇತ್ತು ಅಂತ ಒಂದು ಬಸ್ ಮಿಸ್ ಮಾಡಿಕೊಂಡೆ. ಇನ್ನೊಂದು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ಕೊತ ಕುತ್ಕೊಂಡ್ರೆ ಫುಲ್ ಕತ್ಲಾಗ್ಬಿಟ್ಟಿತ್ತು. ವೇಟ್ ಮಾಡಿ ಮಾಡಿ ಹಾಗೆ 2 ತಾಸು ಆದಮೇಲೆ ನಮ್ಮೂರಿಗೆ ಹೋಗೋ ಬಸ್ ಬಂತು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ಹಾಸ್ಟೆಲಿಂದ ನಮಗೆ ಬಿಟ್ಟಿದ್ರು ಮನೆಗೆ ಬಂದಿದ್ವಿ. ನೋಡ್ಬೋದು ಇದು ನೋಡ್ರಿ ಮಳೆಯೆಲ್ಲ ಆಗಿ ಗಿಡ ಎಲ್ಲ ಜಂಗಲ್ ಥರ ಬೆಳೆದ್ಬಿಟ್ಟು ಹಿತ್ತಲೊಳಗೆ. ನಾನು ಭಾಳ ದಿನ ಆದಮೇಲೆ ಮನೆಗೆ ಬಂದಿದ್ದು. ಮುಂಚೆ ಎಲ್ಲ ಈ ಗಿಡಗಳು ಇಷ್ಟು ದೊಡ್ಡ ಇರಲಿಲ್ಲ. ಬಟ್ ನೋಡ್ರಿ ಮಳೆ ಸಂಬಂಧ ಎಷ್ಟು ದೊಡ್ಡ ಬೆಳೆದ್ಬಿಟ್ಟಾವೆ ಗಿಡಗಳು. ನಮ್ಮ ಹಿತ್ತಲಲ್ಲಿ ಎಷ್ಟೊಂದು ಥರದ ಹೂಗಳೆಲ್ಲ ಬೆಳೆದಿದ್ವು. ನೀವು ನೋಡ್ಬೋದು ಇಲ್ಲಿ. ಇದನ್ನು ಪೂರ್ತಿ ಹೂ ಸದ್ಯಕ್ಕೂ ಆಗಿಲ್ಲ. ಎಷ್ಟು ಚೆನ್ನಾಗಿದ್ವು. ಎಷ್ಟು ಚಂದ ಹೋಗ್ಬಿಟ್ಟು ನೋಡ್ರಿ. ನಮ್ಮ ಕಡೆ ದಸರಾದಲ್ಲೆಲ್ಲ ಪೂಜೆಗಳು ಜಾಸ್ತಿ ಮಾಡ್ತಾರೆ ಮತ್ತು ದೇವರೆಲ್ಲ ಜಾಸ್ತಿ ಬಿಳಿ ಮಾಡ್ತಾರೆ ಈ ಸೈಡ್. ನೀವು ನೋಡ್ಬೋದು ನಮ್ಮನೇಲಿ ಯಾವ ಥರ ಪೂಜೆ ಮಾಡಿದ್ರಂತ. ನಮ್ಮ ಮಮ್ಮಿ ಬೆಳಗ್ಗೆ ಜಲ್ದಿ ಎದ್ದು ಪೂಜೆ ಮಾಡ್ತಾರೆ ಈ ಟೈಮಲ್ಲಿ. ವೆದರ್ ಕೂಡ ನೋಡ್ರಿ ಸ್ವಲ್ಪ ಹೊತ್ತಿನ ಹಿಂದೆ ಮಳೆ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಬಿಸಿಲು ಬಂದೈತಿ. ಅಂದರೂ ಯಾವಾಗ ಮಳೆ ಆಗುತ್ತಂತ ಹೇಳಕ್ಕೆ ಬರಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಟಿಲ್ ದೆನ್ ಬಾಯ್.